ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರೆಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ. ಹಾಗೆ ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಅಂದರೆ ಸ್ವಲ್ಪ ಬ್ಯುಸಿ ಡೇನೇ ಇದ್ದೆ ನಾನು. ಸೊ ಇದು ವೆನಸ್ಡೇ, ಥರ್ಸ್ಡೇ, ಫ್ರೈಡೇ ಈ ಥರ 3 ದಿವಸದ ಲಾಗನ್ನು ನಾನು ಇದರಲ್ಲಿ ಒಟ್ಟಿಗೆ ಹಾಕ್ತಾ ಇದ್ದೀನಿ ನಿಮಗೆ. ಸೊ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡದೆ ನೋಡಿ. ನಾನು ಮೊದಲಿಗೆ ಏನಂದರೆ ವಿಶೇಷ ಅಂದರೆ ನನಗೆ ಮಕ್ಕಳಿಗೆ ಪಾಸ್ಪೋರ್ಟ್ ಮಾಡಲಿಕ್ಕಿತ್ತು. ಸೊ ಅದಕ್ಕೆ ನಾವು ಮ್ಯಾಂಗ್ಳೂರ್ ಪಾಸ್ಪೋರ್ಟ್ ಆಫೀಸ್ಗೆ ಹೋಗ್ತಾ ಇದ್ದೇವೆ. ಅಪಾಯಿಂಟ್ಮೆಂಟ್ ಇತ್ತು ಥರ್ಸ್ಡೇ ದಿವಸ. ಅದು ಥರ್ಸ್ಡೇ ನಮಗೆ ಅಪಾಯಿಂಟ್ಮೆಂಟ್ ಇತ್ತು. ಎಷ್ಟು ಗಂಟೆ? 12:45 ಅಂತ ಇತ್ತು. ಸೊ ಇವಾಗ ಅಲ್ಲಿಗೆ ನಾವು ಹೊರಟದ್ದು. ಅಲ್ಲಿಗೆ ಹೋಗಬೇಕು. ಅಲ್ಲಿ ಏನೆಲ್ಲ ಆಗುತ್ತೆ ಏನಂತ. ಅಲ್ಲಿ ನಾನು ಒಳಗಡೆ ಹೋಗಿ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಒಂಥರ ಆಗ್ತಾಯಿತ್ತು ವೀಡಿಯೋಸು. ಅಲೌಡ್ ಇಲ್ಲ ಆ ಥರ ಏನಿಲ್ಲ, ಸ್ವಲ್ಪ ಮಾಡಿದ್ದೀನಿ. ಬಟ್ ಜಾಸ್ತಿನೂ ಮಾಡಲಿಕ್ಕೆ ಹೋಗಲಿಲ್ಲ. ಸ್ವಲ್ಪನೇ ಒಂಥರ ಔಟ್ಸೈಡಿಂದಾಗ ಮತ್ತು ಏನಂದರೆ ಇನ್ಸೈಡ್ ಸ್ವಲ್ಪ ಮಾಡಿದ್ದೀನಿ. ಅದನ್ನು ನಿಮ್ಮ ಜೊತೆ ನಾನು ಇಲ್ಲಿ ಶೇರ್ ಕೂಡ ಮಾಡ್ತೀನಿ. ಹಾಗೆ ನಾನು ನಿನ್ನೆ ಲಾಗಲ್ಲಿ ಹೇಳಿದ್ದೆ ಇವರ ಅಜ್ಜಿಗೆ ಹುಷಾರಿಲ್ಲ ಅಂತ. ಸೊ ಅವರು ಕೂಡ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಸೊ ಅವರನ್ನು ಕೂಡ ನೋಡಿಕೊಂಡು ಮತ್ತೆ ಹೋಗೋಣ ಅಂತ ಅಂದ್ಕೊಳ್ತೀವಿ. ಅದು ವೆನಸ್ಡೇ ದಿವಸ ನಾವು ಹೋಗಿದ್ವಿ. ಮತ್ತು ಅವ್ರದ್ದು ಡಿಸ್ಚಾರ್ಜ್ ಆಯಿತು. ಅದ ನಂತರ ಮನೆಗೆ ಬಂದು ವೆನಸ್ಡೇ ದಿವಸ ಇದು ಆ್ಯಕ್ಚುಲಿ ಗ್ರೋಸರೀಸ್ ಬೇಕಿತ್ತು ಮನೆಗೆ. ಸೊ ಅದನ್ನೆಲ್ಲ ತಂದು ಇಟ್ಟು ನಾವೇನು ಮಾಡಿ, ನಾನು ಫುಡ್ ಏನು ಮಾಡ್ತಾಯಿಲ್ಲ 3-4 ದಿವಸದಿಂದ ಔಟ್ಸೈಡಿಂದನೇ ತಿಂತಾಯಿದ್ದೀವಿ. ಸೊ ನಮ್ಮ ಹತ್ತಿರದ ಎಲ್ಲಟ್ಟೆಯಲ್ಲಿ ಪರ್ಪಲ್ ಕ್ರಶ್ ಅಂತ ಓಪನ್ ಆಗಿದೆ. ಸೊ ಅಲ್ಲಿಗೆ ನಾವು ವಿಸಿಟೇ ಮಾಡಿಲ್ಲ. ಇವರು ಹೋಗೋ ಮುಂಚೆ ಅಲ್ಲಿಗೆ ಕೂಡ ವಿಸಿಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ವಿ. ಹಾಗೆ ನಾವು ಅಲ್ಲಿಗೆ ಹೋದ್ವಿ. ನನಗಂತೂ ಫುಡ್ಡೆಲ್ಲ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ ಫುಡ್ಡೆಲ್ಲ. ನಾವಿಲ್ಲಿ ಲೋಡೆಡ್ ಫ್ರೈಸ್ ತಗೊಂಡ್ವಿ ಮಕ್ಕಳಿಗಿಬ್ಬರಿಗೆ. ಹಾಗೆ ನಾನು ಚೀಸ್ ಬಾಲ್ ಮತ್ತು ಸ್ಯಾಂಡ್ವಿಚ್, ಆದ ನಂತರ ಮೊಜಿಟೋಸ್, ಪರ್ಪಲ್ ಕ್ರಶ್ ಮೊಜಿಟೋ ಅವ್ರದ್ದೇ ಓನದು, ಮತ್ತು ಗೋಲ್ಡನ್ ಮೊಜಿಟೋ, ಅದು ನೋಡಲಿಕ್ಕೆ ಯೆಲ್ಲೋ ಕಲರ್ ಇದೆ. ಸೊ ಇದನ್ನೆಲ್ಲ ತಗೊಂಡ್ವಿ. ನಾನು ಮ್ಯಾಂಗೋ ಅಲ್ಲಿ ಬಬಲ್ಸ್ ಟೀ ಎಲ್ಲ ಬರುತ್ತೆ ಅಲ್ವ, ಸೊ ಅದರಲ್ಲಿ ಮ್ಯಾಂಗೋ ಬಬಲ್ಸ್ ಶೇಕ್ ತಗೊಂಡೆ. ನನಗಂತೂ ಇಷ್ಟ ಆಯಿತು ಫುಡ್ಡು. ತುಂಬಾ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಒಮ್ಮೆ ಹತ್ತಿರದಲ್ಲಿರೋರು ಯಾರು ವಿಸಿಟ್ ಮಾಡಿಲ್ಲ ಅಂತ ಇದ್ದರೆ ಮಾಡಿ. ತುಂಬಾ ಅಂದರೆ ತುಂಬಾ ಚೆನ್ನಾಗಿರೋ ಫುಡ್ಡು. ಪ್ರೈಸ್ ಕೂಡ ಜಾಸ್ತಿನೇ ಇದೆ, ಬಟ್ ಹಾಗೆಯೇ ಇದೆ ಫುಡ್ಡೆಲ್ಲ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಲೋಡೆಡ್ ಆಗಲಿ, ಸ್ಯಾಂಡ್ವಿಚ್ ಆಗಲಿ, ಮತ್ತು ಜ್ಯೂಸ್ ಎಲ್ಲನೂ, ಚೀಸಿಯಾಗಿನೇ ಇತ್ತು. ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು. ಇವಾಗ ಅದನ್ನೆಲ್ಲ ತಿಂತಾಯಿದ್ದೇವೆ ನಾವು ಆರ್ಡ್ರ್ ಮಾಡಿ. ಇವಾಗ ಅಂದರೆ ಇನ್ನು 23ಗೆ ಹೋಗೋದವರು ಅಂದರೆ ನಾಳೆ ಟ್ಯೂಸ್ಡೇ. ಸೊ ನಾಳೆ ಬೆಳಗ್ಗೆ ಹೋಗ್ತಾರೆ ಅವರು ಇನ್ಶಾಲ್ಲ. ಇವಾಗ ಅದೆಲ್ಲಾಗಿ ನಾವು ಮನೆಗೆ ರಿಟರ್ನ್ ಬಂದು ಮಲಗಿದ್ವಿ. ಸೊ ಅದ ನಂತರ ಥರ್ಸ್ಡೇ ನಾವು ಬೆಳಿಗ್ಗೆ ಒಂದು 11 ಗಂಟೆಗೆ ಪಾಸ್ಪೋರ್ಟ್ ಆಫೀಸ್ಗೆ ಹೋದ್ವಿ. 3 ಕೂಡ ಮಕ್ಕಳಿಗೆ ಮಾಡಿಬಿಡೋಣ, ಇವರು ಇರುವಾಗಲೇ ಮಾಡಿಬಿಡೋಣ ಅಂತ. ನಮಗೆ 3 ಕೂಡ ಬೇಗನೆ ಆಯಿತು. ಒಂದು 2:30 ಆಗುವಾಗಲೇ ನಾವು ಹೊರಗಡೆ ಬಂದ್ವಿ ಪಾಸ್ಪೋರ್ಟ್ ಆಫೀಸಿಂದ. ಅಷ್ಟೊತ್ತರಲ್ಲಿ ಜೋರು ಹಸಿವಾಗ್ತಾಯಿತ್ತು. ಸೊ ಅವಾಗ ಏನು ಮಾಡಿದ್ವಿ, ಅಲ್ಲಿ ಮಚ್ಲಿ ಹೋಟೆಲ್ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿ ನೋಡಿದರೆ ಕ್ರೌಡ್ಸ್ ಜಾಸ್ತಿನೇ ಇದೆ, ತುಂಬಾ ರಶ್ ಇತ್ತು. ಟೋಕನ್ ತೆಗಿಬೇಕು, ವೆಯ್ಟಿಂಗ್ ಇತ್ತು. ವೆಯ್ಟಿಂಗ್ ಲಿಸ್ಟಲ್ಲಿ ನಾವು ಕೂಡ ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಿ ಬೇಗನೆ ಸಿಕ್ತು. ತುಂಬ ಲೇಟೇನೂ ಆಗಿಲ್ಲ. ನಾವು 4 ಮಂದಿಗೆ ಸೀಟ್ ಮಾಡಿ ಕೊಟ್ಟರು. ಇಲ್ಲಿ ನನ್ನ ಮಕ್ಕಳು ಚಿಕನ್ ದಮ್ ಬಿರಿಯಾನಿ ತಗೊಂಡ್ರು. ನಾನು ಮತ್ತು ನನ್ನ ಹಸ್ಬೆಂಡ್ ಫಿಶಲ್ಲೇ ತಗೊಂಡು, ಸೀ ಫುಡ್ಡಲ್ಲಿ. ಸೊ ಇವಾಗ ಮೊದಲಿಗೆ ಹೋದ ತಕ್ಷಣ ಅವರು ಮಜ್ಜಿಗೆ ಕೊಡುತ್ತಾರೆ. ಮತ್ತೇನಂದರೆ ತುಂಬಾ ಚೆನ್ನಾಗಿತ್ತು ಫುಡ್, ಅಂತ ಸಖತ್ತಾಗಿತ್ತು. ವಿಸಿಟ್ ಮಾಡಿಲ್ಲ ಅಂದರೆ ಯಾರಾದರೂ ವಿಸಿಟ್ ಮಾಡಿ ಅಲ್ಲಿ ಹೋಗಿ ತಿನ್ನಿ. ನಾನಿಲ್ಲಿ ಮೂರು ಮೀನು ಅಂತ ಹೇಳ್ತೀವಿ, 3 ಫಿಶ್. ಸೊ ಅದೊಂದು ಫ್ರೈ ಹಸ್ಬೆಂಡ್ ತಗೊಂಡ್ರು. ಮತ್ತು ಕ್ರ್ಯಾಬ್ ಇದ್ದು ಗೀ ರೋಸ್ಟ್ ತಗೊಂಡೆ ನಾನು. ಮತ್ತು ನಾರ್ಮಲ್ ಸೈಡ್ ಡಿಶ್ ಎಲ್ಲ ಇರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅಲ್ಲೆಲ್ಲ ಊಟ ಮಾಡಿ ಅಲ್ಲಿಂದ ಏನು ಮಾಡಿದ್ವಿ ಅಂದರೆ, ನನ್ನ ಚಿಕ್ಕ ಮಗುವಿಗೆ ಸ್ವಲ್ಪನೇ ಊಟ ಮಾಡಿಸಿದ. ಅವನಲ್ಲಿ ಮಲಗಿಬಿಟ್ಟ. ಅವನಿಗೆ ಮಧ್ಯಾಹ್ನ ಹೊತ್ತಲ್ಲಿ ಒಂದು ನಿದ್ರೆ ಬೇಕು.
ಸೊ ಅದು ಪಾಸ್ಪೋರ್ಟ್ ಆಫೀಸಲ್ಲೇ ಹೊರಗಡೆ ಹೋಯ್ತು, ನಿದ್ರೆ ಓಡಿ ಹೋಯ್ತು ಒಂದು. ಸೊ ಇವಾಗ ಅಲ್ಲಿಂದ ನಾವು ಸೀದಾ ಸಿಟಿ ಸೆಂಟರ್ಗೆ ಹೋದ್ವಿ. ಹೇಗೂ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿದ್ವಿ, ಅಲ್ಲಿ ಕವರ್ ಮಾಡಿನೇ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಇವಾಗ ಮಿಸ್ಟರ್ DY ಉಂಟಲ್ವ ಸಿಟಿ ಸೆಂಟರಲ್ಲಿ, ನಾನು ಹೋಗೇ ಇರಲಿಲ್ಲ. ಕೆಲವರು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ಪ್ರೈಸ್ ಎಲ್ಲ ಕಮ್ಮಿ ಇದೆ ಅಂತ. ಸೊ ಅಲ್ಲಿಗೆ ಹೋದ್ವಿ, ನಾನು ಒಳಗಡೆ ಹೋದೆ. ಜಾಸ್ತಿ ಹೌದು, ಪ್ರೈಸಲ್ಲಿ ತುಂಬಾ ಕಡಿಮೆ ಇದೆ, ಮತ್ತು ಏನು ಬೇಕು ಏನಿಲ್ಲ ಅಂತಿಲ್ಲ, ಅಷ್ಟು ಐಟಮ್ಸ್ ಕೂಡ ಇತ್ತು ಅಲ್ಲಿ. ನಾನು ಅಲ್ಲಿ ಹೋಗಿ ತಗೊಂಡದ್ದು ಲಾಸ್ಟ್ ನಾನು ನಿಮಗೆ ತೋರಿಸ್ತೀನಿ. ಏನು ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ, ನನಗೆ ಎಲ್ಲ ಐಟಮ್ಸ್ ಇತ್ತು, ಪರ್ಚೇಸಿಂಗ್ ಮಾಡಿದ್ದೇ ಇರೋದು. ಬಟ್ ಪ್ರೈಸ್ ಅಂತೂ ಕಡಿಮೆನೇ ಇತ್ತು. ಕ್ಲಿಪ್ಸ್ ಎಲ್ಲ ನೋಡಬೇಕು, ತುಂಬಾ ಇತ್ತು, ತುಂಬಾ ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ಅದನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅದರದ್ದು ಪ್ರೈಸ್ ಡೀಟೇಲ್ಸ್ ಎಲ್ಲ ಏನು ಹೇಳಲ್ಲ, ನೀವು ಹೋಗ್ಲಿಕ್ಕಿದ್ರೆ ಹೋಗಿ ನೋಡ್ಬೋದು. ತುಂಬಾ ಕಡಿಮೆ ರೇಟಲ್ಲಿದೆ, ಕಡಿಮೆ ದರದಲ್ಲಿ ಸಿಗುತ್ತೆ ಅಂತ ನಾನು ಅಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಕ್ಯೂಟ್ ಆಗಿರುವ ಐಟಮ್ಸ್ ಎಲ್ಲ ಇದೆ. ಬ್ಯಾಗ್ಸ್ ಆಗಲಿ, ಟ್ರಾವೆಲ್ ಬ್ಯಾಗ್ ಆಗಲಿ, ಸ್ಕೂಲ್ ಬ್ಯಾಗ್ ಆಗಲಿ, ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ. ಮಗ್ಸ್, ಕಪ್ಸ್, ಹಾಗೆ ಕಿಚನ್ಗೆ ಬೇಕಾದ್ದು ಸ್ಟೇಷ್ನರಿ, ಸ್ಕೂಲಿದ್ದು ಎಲ್ಲನೂ ಇದೆ. ಏನಿದೆ ಇಲ್ಲ ಅಂತೆಲ್ಲ, ಕೇಕ್ ಐಟಮ್ಸ್, ಬೇಕಿಂಗ್ ಮಾಡ್ತೀವಲ್ಲ ಅದರದ್ದು ಐಟಮ್ಸ್, ಆ ಥರ ಎಲ್ಲನೂ ಇದೆ. ಸೊ ನೀವೊಮ್ಮೆ ವಾಚ್ ಮಾಡಿ, ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಈ ಒಂದು ಬಾಕ್ಸ್ ನನಗೆ ತುಂಬಾ ಇಷ್ಟ ಆಗಿತ್ತು. 3 ಕಂಪಾರ್ಟ್ಮೆಂಟಲ್ಲಿ ಬರುತ್ತೆ. ಯಾವುದಕ್ಕೆ ಆದರೆ ಇದರ ಫ್ರಿಜ್ಜಲ್ಲೆಲ್ಲ ಇಡುವ ವಸ್ತು ಉಂಟಲ್ವ, ಅದನ್ನು ತುಂಬ ಚೆನ್ನಾಗಿ ಇಡ್ಬೋದು. ಬಟ್ ತಗೊಂಡಿಲ್ಲ, ನೋಡಿದ್ದಷ್ಟೇ 350 ಏನೋ ಸಮಥಿಂಗ್, ಬೇಡ ಅಂತ ತಗೊಂಡಿಲ್ಲ, ಮತ್ತೆ ನೋಡೋಣ ಅಂತ. ಸೊ ಕ್ಲಿಪ್ಸ್ ಅಂತೂ ತುಂಬಾ, ಹೇರ್ ಆಕ್ಸೆಸರಿಯಲ್ಲಿ ತುಂಬಾ ಕಲೆಕ್ಷನ್ ಇತ್ತು, ತುಂಬ ಅಂದರೆ ತುಂಬಾ ಇತ್ತು. ನಾನೊಂದು 2-3 ತಗೊಂಡೆ. ಮತ್ತೇನು ಮಕ್ಕಳು ಟಾಯ್ ಅಂದರೆ ಇದೆ ಇಲ್ಲಿ ಕಾಣುತ್ತಲ್ಲ ಬಾಸ್ಕೆಟು ಅಲ್ಲಿ, ಅದನ್ನು ಬಾಸ್ಕೆಟ್ ಬಾಲ್ ಥರ ಅದನ್ನು ತಗೊಂಡ್ರು. ಮತ್ತು ಇನ್ನೇನು, ಮತ್ತು ಅಷ್ಟೇ ಫೈಲ್ಸ್ ಈ ಥರ ಬೇಕಿತ್ತು ಸ್ವಲ್ಪ ಕೆಲವೊಂದು ಐಟಮ್ಸು. ಅದನ್ನೊಂದು 4-5 ಐಟಮ್ಸ್ ತಗೊಂಡು ನಾವು ಬಂದು, ಏನೋ 500 ಸಮಥಿಂಗ್ ಆಯಿತು ಪ್ರೈಸು. ಇದು ನೋಡಿ, ಶೋ ಫ್ಲವರ್ ಕೇಸ್, ಅಲ್ಲಾಂದರೆ ಒರಿಜಿನಲ್ ಕೂಡ ಆಗ್ಬೋದು, ಪ್ಲ್ಯಾಂಟ್ ಎಲ್ಲ ತುಂಬಾ ಚೆನ್ನಾಗಿದೆ, ಖುಷಿ ಆಗ್ತದೆ ನೋಡಲಿಕ್ಕೆ. ನಾನು ಬೇಡ ಅಂತ ಇತ್ತು, ಇನ್ಶಾಲ್ಲ ಮತ್ತೆ ತೆಗಿಯೋಣ, ಟೈಮ್ ಇದೆ ಅಲ್ವಾ ಅಂತ ಬಿಟ್ಬಿಟ್ಟೆ. ಚೆನ್ನಾಗಿದೆ, ಮತ್ತು ಕೂಡ ನಾವು ಕಲೆಕ್ಷನ್ಸ್ ಬರುತ್ತೆ ಅಲ್ವಾ, ಅವಾಗ ತೆಗಿಯೋಣ ಅಂತ. ತುಂಬ ಅಂದರೆ ತುಂಬಾ ಕ್ಯೂಟ್ ಆಗಿರುವ ಗಿಫ್ಟ್ ಐಟಮ್ಸ್ ಇತ್ತು. ಹಾಗೆ ಜ್ಯುವೆಲ್ಲರ್ಸ್ ಇತ್ತು. ಜ್ಯುವೆಲ್ಲರ್ಸಿಗೆಲ್ಲ ಬರೀ 50, 25, 85 ಈ ಥರ ಕಲರ್ಸ್ ಫೇಡ್ ಆಗುತ್ತಾ ಏನೋ ಗೊತ್ತಿಲ್ಲ ನಮಗೆ. ನಾನು ತಗೊಂಡಿಲ್ಲ, ನಂಗೆ ಬೇಡ ಅಂತ. ನಾನು ಜಾಸ್ತಿ ಜ್ಯುವೆಲ್ಲರ್ಸ್ ಈ ಥರ ಪೆನ್ಸಿಲ್ ಯೂಸ್ ಮಾಡಲ್ಲ, ನಾನು ಕಡಿಮೆ ನಾನು ಯೂಸ್ ಮಾಡೋದು. ಏನಾದರೂ ಇದ್ದರೆ ಇಯರಿಂಗ್ಸ್ ಎಲ್ಲ ದೊಡ್ಡದಾಗಿದ್ದರೆ ತೆಗಿತೀನಿ. ಹೀಗೆ ಅದು ಚೈನ್, ನೆಕ್ ಚೈನ್ ಆ ಥರ ಎಲ್ಲ ನಾನು ತೆಗಿಯಲ್ಲ ಜಾಸ್ತಿಯಾಗಿ. ಸೊ ಕ್ಲಿಪ್ಸ್ ಕಲೆಕ್ಷನ್ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ತಗೊಂಡಿಲ್ಲ, 2 ತಗೊಂಡೇನೋ. ಮಗಳು ಹೇರ್ ಬ್ಯಾಂಡ್ ತೆಗ್ಲು. ನಾನು ಎಷ್ಟು ಶೂಟ್ ಮಾಡಿದ್ದೀನಿ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ನಾನು ಜಸ್ಟ್ ನಿಮಗೆ ವಿಡಿಯೋದಲ್ಲಿ ತೋರಿಸೋಣ ಅಂತಲ್ಲಿ ಹೇಳಿ ನಾನು ವಿಡಿಯೋ ಮಾಡ್ತಾ ಇರೋದು, ಬೇರೆ ಏನಲ್ಲ. ಈ ಥರದಲ್ಲಿ ಒಂದು ಹೇರ್ ಬ್ಯಾಂಡ್ ತಗೊಂಡ್ಳು, ನಂಗೆ ಅದು ಇಷ್ಟ ಆಗಿಲ್ಲ. ಬಟ್ ಅವಳಿಗೆ ಇಷ್ಟ ಆಯ್ತು ಅಂತ ಅವಳು ತಗೊಂಡ್ಳು, ಅವಳ ಅಪ್ಪನ ಹತ್ರ ಕೇಳಿ ತಗೊಂಡ್ಳು. ನಾನು ಬೇಡ ಅಂತ ಅಂತಿದ್ದೆ. ಇದೊಂದು ಸೆಟ್ ಚೆನ್ನಾಗಿತ್ತು ಹೇರ್ ಬ್ಯಾಂಡ್, ಅವಳಿಗೆ ಇದು ಬೇಡ ಅಂತ. ನನಗೆ ಇದು ತುಂಬಾ ಲೈಕ್ ಆಗಿತ್ತು. ಅವಳದು ನಂಗೆ ಬೇಡ, ಬೇರೆ ಬೇಕು ಅಂತ. ಇದು ನೋಡಿ, ನೆಕ್ ಚೈನು, ಬ್ರೇಸ್ಲೆಟು, ಈ ಥರ ಡೈರಿ ಬುಕ್ಕು ಈ ಥರ ಎಲ್ಲ ಇದೆ. ಮತ್ತು ಅಲ್ಲಿ ಕೆಳಗಡೆ ಗೇಮ್ ಆಗ್ತಾಯಿತ್ತು, ಮ್ಯೂಸಿಕಲ್ ಚೇರು, ಅದರದ್ದು ಸ್ವಲ್ಪ ಶೂಟ್ ಮಾಡ್ತಾಯಿದ್ದೀನಿ. ನಾವೇನು ಜಾಯ್ನ್ ಆಗಿಲ್ಲ, ಜಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇವಾಗ ಏನಂದರೆ ಸಿಟಿ ಸೆಂಟರಿಂದ ನಾವು ಹೊರಗಡೆ ಬಂದ್ವಿ. ಅಲ್ಲಿಂದ ಸೀದಾ ಐಡಿಯಲ್ಗೆ ಹೋದ್ವಿ. ಐಡಿಯಲ್ ನಮ್ಮ ಮಂಗಳೂರಲ್ಲಂತೂ ಫೇಮಸ್ ಅಲ್ವಾ ಐಡಿಯಲ್. ಸೊ ಅಲ್ಲಿ ಹೋಗಿ ಐಸ್ ಕ್ರೀಮ್ ತಿನ್ನೋಣ ಅಂತ. ನಾನಿಲ್ಲಿ ದುಬೈ ವೈರಲ್, ಕುನಾಫಾ,
ಪಿಸ್ತಾಚು ಚಾಕ್ಲೇಟ್ ಬರ್ತಲ್ಲ ಆ ಫ್ಲೇವರಲ್ಲಿ ಒಂದು ಐಸ್ ಕ್ರೀಮ್ ತಗೊಂಡೆ. ನನ್ನ ಮಗಳು ನಾರ್ಮಲ್ ತಿರಾಮಿಸ್ ತಗೊಂಡ್ಳು, ಬಟ್ ಮಗ ಪಿಸ್ತಾಚು ದುಬೈ ವೈರಲ್ ಅದೇ ಬರೀ ಪಿಸ್ತಾ ಕ್ರೀಮಾಗಿ ಚಾಕ್ಲೇಟ್ ಐಸ್ ಕ್ರೀಮ್ ತಗೊಂಡ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ನನಗೆ ಈ ಒಂದು ಐಸ್ ಕ್ರೀಮ್ ತುಂಬಾ ಇಷ್ಟ ಆಗಿತ್ತು. ಕುನಾಫ್ ಐಸ್ ಕ್ರೀಮು ಪ್ರೈಸ್ ಆಗೇ ಇದೆ 300 ಸಮಥಿಂಗ್ ಏನೋ ಇತ್ತು. ನನ್ನ ಹಸ್ಬೆಂಡ್ ವೆಜ್ ಕಟ್ಲೆಟ್ ಮತ್ತು ಕಾಫಿ ಕುಡಿದ್ರು. ಚಟ್ನಿದು ಇದು ಕೂಡ ತುಂಬಾ ಚೆನ್ನಾಗಿತ್ತು. ಪಿಸ್ತಾಚಿಯೋ ಐಸ್ ಕ್ರೀಮ್ ಇದು ಕೂಡ ತುಂಬಾ ಡಿಫ್ರೆಂಟಾಗಿ ಟೇಸ್ಟ್ ಇತ್ತು. ಬಟ್ ನಾವು ಅದು ತಿಂದ್ವಿ ಅಲ್ಲ ಕುನಾಫಾ ಚಾಕ್ಲೇಟು, ಸೇಮ್ ಕುನಾಫಾ ಚಾಕ್ಲೇಟ್ ಥರನೇ ಇತ್ತು. ಮತ್ತು ಮಂಗಳೂರಲ್ಲಿ ಒಂದು ದಿವಸ ಮುಗಿಸಿ ಸೀದಾ ಬಂದ್ವಿ. ಅಲ್ಲಿ ಬಂದು ಸಂಜೆ ಹೊತ್ತಿಗೆ ನಾವು ಮನೆಗೆ ರೀಚ್ ಆದ್ವಿ. ಅಲ್ಲಿ ಹೋದಾಗ ಈ ಥರ ಚಾಗೆ ಬೇಕಾದ ಸ್ನ್ಯಾಕ್ಸ್ ಐಟಮ್ಸ್ ಇತ್ತು, ಅದನ್ನು ಕೂಡ ತಗೊಂಡು ಬಂದ್ವಿ. ಅದ ನಂತರ ಮನೆಗೆ ಬಂದು ನಾನಿಲ್ಲಿ ಮೆಜರ್ ಮಗ್ ಒಂದು ತಗೊಂಡೆ, ಮತ್ತು ಪ್ಲಾಸ್ಟಿಕ್ ಸೇಲರ್ ಉಂಟಲ್ವ ಅದನ್ನು ತಗೊಂಡೆ, ಮತ್ತು ಹೇರ್ ಬ್ಯಾಂಡ್ ಫೈಲ್ ಇದಲ್ಲದಲ್ಲಿ ವೀಡಿಯೋ ಹಾಕಲಿಲ್ಲ, ತಗೊಂಡಿದ್ವಿ ನಾವು. ಅದು ಪ್ಲಾಸ್ಟಿಕ್ ಇದ್ದು ಮಗ್ ನಂಗೆ ಬೇಕೇ ಆಗ್ತದೆ ಕೇಕೆಲ್ಲ ಮಾಡುವಾಗ. ಸೊ ಅದ ನಂತರ ನಾನು ಮನೆಗೆ ಬಂದು ನೈಟ್ ಹೊತ್ತಲ್ಲಿ ನೋಡ್ತಾ ಇದ್ದೆ ಏನೆಲ್ಲ ಐಟಮ್ಸ್ ಎಲ್ಲ ತಗೊಂಡಿದ್ದೀನಿ. ಗ್ರೋಸರೀಸ್ ಇದ್ದಲ್ಲ, ಅದು ಬುಧವಾರ ತೆಗೆದು ಹಾಗೇ ಇಟ್ಟಿದ್ದೆ. ರಾತ್ರಿ ಬಂದು ನನಗೆ ಮುಟ್ಟೆ ನೋಡಲಿಲ್ಲ. ಇವಾಗ ಥರ್ಸ್ಡೇ ದಿನ ರಾತ್ರಿ ಹೊತ್ತಲ್ಲಿ ನಾನು ನೋಡ್ತಾ ಇರೋದು ಎಲ್ಲ ಇದೆಯಾ ಅಂತ. ಬಟ್ ಎಲ್ಲನೂ ಇತ್ತು ಗ್ರೋಸರೀಸ್ ಎಲ್ಲ. ಥರ್ಸ್ಡೇ ದಿವಸ ಈಗೇನೋ ಒಂದು ದಿವಸ ನಮ್ಮದು ಹೋಯಿತು. ಏನಂದರೆ ಲಂಚ್ ಕೂಡ ಔಟ್ಸೈಡಲ್ಲೇ ಇತ್ತು, ಹಾಗೆ ಡಿನ್ನರ್ ಕೂಡ ಔಟ್ಸೈಡಲ್ಲಿ. ಅವತ್ತೇ ದಿವಸ ನಾವು ಡಿನ್ನರ್ಗೆ ಅರೇಬಿಯನ್ಗೆ ಹೋಗಿದ್ವಿ. ಅಲ್ಲಿ ಕೂಡ ಹಾಗೆ ನನಗೆ ಮಂದಿ ತಿನ್ನಬೇಕಂತ, ಮಂದಿ ಜಾಸ್ತಿ ಇಷ್ಟ ಆಗಲ್ಲ ನನಗೆ, ಬಟ್ ಅರೇಬಿಯನ್ ಅವ್ರದ್ದು ಮಂದಿ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ವಿಸಿಟ್ ಮಾಡಿದ್ವಿ. ಹೋಗುವಾಗ ನನ್ನ ಬ್ರದರನ್ನು ಕರೆದಿದ್ದೆ ನಾನು, ಅವನು ಕೂಡ ಬಂದಿದ್ದ. ನಾನಿಲ್ಲಿ ಶವಾಯ ಮಂದಿ ಹಾಗೆ ಮೊಜಿಟೋಸು ಮತ್ತು ಮಟನ್ ಫ್ರೈ ಈ ಥರ ಎಲ್ಲ ತಗೊಂಡ್ವಿ. ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ನನಗೆ ಅದು ಫುಡ್ಡು. ಹೈಜೀನ್ ಆಗಿದೆ, ಹಾಗೆ ಒಂದು ಲಕ್ಸುರಿ ವೈಬ್ ಸಿಗುತ್ತೆ ನಮಗೆ ಹೋದರೆ ಕೂಡ. ಅಲ್ಲಿ ತುಂಬ ಒಂಥರ ಪಾರ್ಟಿ, ನಾವು ಮಜ್ಲಿಸಲ್ಲಿ ಕೂತ್ಕೊಂಡು ಮಾಡೋಣ ಅಂತ ಹೋದದ್ದು, ಬಟ್ ಮಜ್ಲಿಸ್ ಸಿಗಲಿಲ್ಲ, ಕ್ಯಾಬಿನ್ ಸಿಕ್ತು ನಮಗೊಂದು ಸಪ್ರೇಟಾಗಿ. ಸೊ ಅಲ್ಲಿ ಊಟ ಮಾಡ್ತಾ ಇರೋದು. ನನಗೆ ಇವ್ರದ್ದು ಮಂದಿ ಅಂತಲ್ಲ, ಎಲ್ಲ ಫುಡ್ಡು ಇಷ್ಟನೇ. ಜಾಸ್ತಿಯಾಗಿ ನಾನು ಅರೇಬಿಯನ್ದೇ ಆರ್ಡ್ರ್ ಮಾಡ್ತೀನಿ. ರೇಟ್ ಜಾಸ್ತಿನೇ ಇದೆ, ಕಡಿಮೆ ಏನಿಲ್ಲ, ಬಟ್ ತುಂಬಾ ಕ್ವಾಲಿಟಿ ಕ್ಲೀನಾಗಿದೆ. ಫುಡ್ಡು ಎಲ್ಲ ಕೊಡುವಾಗಲೇ ಗೊತ್ತಾಗುತ್ತೆ ಎಷ್ಟು ಕ್ಲೀನ್ ಆಗಿದ್ದಾರೆ ಅಂತ. ಮತ್ತು ಹೈಜೀನಿಕ್ ಅವರ ಫುಡ್ಡೆಲ್ಲ ತುಂಬಾ ಚೆನ್ನಾಗಿದೆ. ಸೊ ಅರೇಬಿಯನ್ಗೆ ಯಾರು ವಿಸಿಟ್ ಮಾಡಿಲ್ಲ ಅವ್ರು ಕೂಡ ಅಲ್ಲಿ ಕೂಡ ಹೋಗಿ ಅಲ್ಲಿದ್ದು ಫುಡ್ಡೆಲ್ಲ ಟೇಸ್ಟ್ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇಲ್ಲಿ ನಾನು, ನನ್ನ ಮಕ್ಕಳು, ಹಸ್ಬೆಂಡು, ನನ್ನ ಬ್ರದರ್ ಇಷ್ಟು ಮಂದಿ ಹೋಗಿ ಊಟ ಮಾಡ್ತಾಯಿದ್ವಿ. ತಾಯಿಗೆ ಕರೆದ್ವಿ, ಬಟ್ ಅವ್ರು ಬರಲ್ಲ ಅಂತ ಅಂದರು. ಅವರಿಗೆ ಈ ಥರ ಫುಡ್ಡೆಲ್ಲ ತಿನ್ನಲಿಕ್ಕೆ ಇಲ್ಲ. ಇವಾಗ ಡಾಕ್ಟ್ರು ಸ್ವಲ್ಪ ಫುಡ್ ಕಂಟ್ರೋಲ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಹುಷಾರಿಲ್ಲ, ಬೇಗ ಹುಷಾರಾಗಲಿ ಅಂತ ನಾನು ಕೂಡ ದುವಾ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಜೊತೆ ಕೇಳ್ತಾ ಇದ್ದೀನಿ, ನಮ್ಮ ತಾಯಿಗೆ ಒಂದು ದುವಾ ಮಾಡಿ ಬೇಗನೆ ಹುಷಾರಾಗಲಿ ಅಂತ. ಸೀರಿಯಸ್ ಏನಿಲ್ಲ ಆ ಥರ ಅಂತ ಅಂದ್ಕೊಡ್ಬೇಡಿ, ಸ್ವಲ್ಪ ಹುಷಾರಿಲ್ಲ ಅಷ್ಟೇ. ಸೊ ಇನ್ನೇನಿಲ್ಲ, ಈ ಲಾಗನ್ನು ಇಲ್ಲಿಗೆ ನೆನ್ ಮಾಡೋಣ. ಸೊ ನಾನು ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಲೈಕ್ ಕೂಡ ಹಾಕಿ. ನಾವು ಅರೇಬಿಯನ್ಗೆ ಹೋಗುವಾಗ ರೆಸ್ಟೋರೆಂಟಿಗೆ ನಡ್ಕೊಂಡೇ ಹೋದ್ವಿ, ಹತ್ತಿರ ಅಲ್ವಾ ಅಂತ. ಬರುವಾಗ ತಮ್ಮ ಇದ್ದಲ್ಲ, ಅವನು ರಿಕ್ಷೆಯಲ್ಲಿ ಬಿಟ್ಟ ನಮ್ಮನ್ನು. ಸೊ ಇನ್ನೂ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.